ಎರಡು ಕಡೆ ಜಾಮೀನು ನೋಡ್ತೀವಿ. ಮೇಡಮ್ ರೀ ನೀವು ಮನವಿ ಕೊಟ್ಟು ಒಂದು ತಿಂಗಳಾಗಿ ಏನೂ ಕೆಲಸ ಆಗಿಲ್ಲ ಅವಾಗ ಅಪ್ಲಿಕೇಶನ್ ಕೊಡಬೇಕು. ದಯವಿಟ್ಟು ಒಬ್ಬರ ಮಾತಾಡ್ರಿ ಅಲ್ಲಿ ಮೇಡಮ್ ಅವ್ರಿಗೆ ಸರಿಯಾಗಿ ಉತ್ತರ ಕೊಡ್ರಿ. ಒಬ್ಬರು ಬರದೇ ಇದ್ರೆ ರೈತರ ಪರಿಸ್ಥಿತಿ ಏನಾಗ್ತದೆ ಯಾಕಂದ್ರೆ ಈಗ ಲೋನ್ ತೆಗೆಯೋದಿರ್ತೈತಿ ಇಲ್ಲ ಅದನ್ನ ಏನಾರು ಒಂದು ಮಾಡುವಂಥ ಪ್ರಶ್ನೆ ಆಗ್ತದೆ. ಒಂದು ಉದ್ದಾರ ಬರಲಿಲ್ಲ ಅಂದ್ರೆ ಪರಿಸ್ಥಿತಿ ಭಾಳ ಕೆಟ್ಟ ಪರಿಸ್ಥಿತಿ ಆಗ್ತದೆ. ಅದಕ್ಕೆ ದಯವಿಟ್ಟು ಆದಷ್ಟು ಬೇಗ ಅವರವ್ರ ಆಕಾರ ಬಂದಿ ಒಳಗೆ ಅವರವ್ರ ಜಮೀನು ಎಷ್ಟು ಇಲ್ಲ ಮತ್ತು ಉದ್ದಾರ ಅವ್ರ ಕೈಗೆ ಬರುವಂಥ ಕೆಲಸ ಆಗಿದೆ. ಮತ್ತು ಇದು ಭಾಳ ಅಂದ್ರೆ 8ರಿಂದ 10 ದಿವಸ ನಾವು ಸುಮ್ಮನೆ ಇರ್ತೀವಿ ಮೇಡಮ್. 8ರಿಂದ 10 ದಿವಸ ನಾವು ಸುಮ್ಮನೆ ಇರ್ತೀವಿ. ನೀವು ಕೆಲಸ ಪ್ರೊಸೀಜರ್ ನೀವು ಚಾಲೂ ಮಾಡಲಿಲ್ಲಪ್ಪ ಅಂದ್ರೆ ಇವತ್ತು ಮಾಡಿದಂಥ ಪ್ರತಿಭಟನೆ ಬಹಳ ಸಣ್ಣ ಪ್ರಮಾಣದ ಮಾತ್ರ. ಇನ್ನು ಮುಂದೆ ಬಹಳ ದೊಡ್ಡ ಪ್ರಮಾಣದ ಪ್ರತಿಭಟನೆಯೂ ಆಗ್ತೈತಿ. ಅದಕ್ಕೆ ಮುಂದಿನ ಆಗುವವರಿಗೆ ಸಂಪೂರ್ಣವಾಗಿ ಜವಾಬ್ದಾರಿ ನೀವು ಅಂತ ನಾ ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟ. ಓಕೆ ಅವ್ರ ಹಾದಿವಿ ಏನಾಗ್ಯಾವ್ರಿ, ಒಂದು ನಮ್ಮ ರೆವಿನ್ಯೂ ಮ್ಯಾಪ್ನಾಗ ಇತ್ತು ನಾವು ಮಾಡ್ಕೊಂಡ್ವಿ. ಇನ್ನೊಂದು ನಿಮ್ಮ ಇದು ನಿಮ್ಮ ಸ್ವಂತ ಜಮೀನುಗಳೊಳಗೆ ನಿಮ್ಮೊಳಗೆ ಇತ್ತು ಅಂದ್ರೆ ನೀವು ಸಿವಿಲ್ ಕೋರ್ಟ್ನಾಗ ಹೋಗ್ಬೇಕಾಗುತ್ತೆ. ಒಂದು ಅವ್ರು ಕೊಡಕ್ಕೆ ರೆಡಿ ಆಗಬೇಕು, ನೀವು ತೊಗೊಳಕ್ಕೆ ರೆಡಿ ಆಗಬೇಕು, ಒಂದು ಹಂಗೆ ಮಾಡಬೇಕು. ಇಲ್ಲ ಸಿವಿಲ್ ಕೋರ್ಟಿಂದ ಆಗಲೇ ಆಗಬೇಕು. ಇಲ್ಲ ನಮ್ದು ರೆವಿನ್ಯೂ ಮ್ಯಾಪ್ನಾಗಿತ್ತು ವಿಲೇಜ್ ಮ್ಯಾಪ್ನಾಗಿತ್ತು ನಾವು ಮಾಡ್ತೀವಿ. ಅದು 3 ಮತ್ತು 4 ಸರಿ ನಂಬರ್ ಏನೈತಿ ಒಂದೇ ಮಾಲೀಕತ್ವ ಅಂದ್ರೆ ನಿಮ್ಮ ಗೌರ್ಮೆಂಟ್ ಇದು ಫಾರೆಸ್ಟ್ ಹಂಚಿಕೆ ಮೇಲೆ ಆಗುತ್ತೆ. ನಿಮ್ಮ ಮಾಲೀಕ ಫಾರೆಸ್ಟ್ ಒಂದೇ ಇರೋದ್ರಿಂದ ಒಂದೇ ಮ್ಯಾಪ್ ಕೊಡ್ತೀವಿ. ಒಂದೇ ಮ್ಯಾಪ್ ಕೊಟ್ಟು ಈಗ ಡಿವೈಡ್ ಮಾಡಿ ಕೊಟ್ಟೋದ್ರಿಂದ ಬೇರೆ ಬೇರೆ ಫಾರೆಸ್ಟ್ ಐತಿ ರೆವಿನ್ಯೂದಾಗ ಬರೋದಿಲ್ಲ. ಫಾರೆಸ್ಟ್ ಏನಾಗಿಟ್ಟಿದೆ ಅವ್ರಿ ಇಲ್ಲಿ ಸುಳ್ಳು ಹಿಡುವಳಿ ಇವ್ರು ಏನು ರೈತರಿಗೆ ಕೊಟ್ಟಿರಲಿಲ್ಲ. ಗೌರ್ಮೆಂಟ್ ಫಾರೆಸ್ಟ್ ಹಂಚಿಕೆ ಕೊಟ್ಟಿರುತ್ತೆ. ಅದಕ್ಕೆ ಆಕಾರ ಬಂದಿ ಇಲ್ಲದಕ್ಕೆ ಅದು ನಕಾಶೆ ಬರಲ್ಲ. ಟೋಟಲ್ ತೋರಿಸಿದಾಗ ಫಾರೆಸ್ಟ್ ತೋರಿಸ್ತಾರೆ. ನಿಮ್ಗೆ ಗ್ರಾಂಟ್ ಆಗಿದ್ದು ಕಾಪಿ ಇರ್ತಾವಲ್ಲ ಕೂಡ ಇದೇ ಪ್ರೊಸೀಜರ್ ಸೇಮ್ ರೀ. 146 ಏನಾರು ಸರ್ವೆ ಎಲ್ಲ ಆಗೈತ್ರಿ. ಅದು ಎಲ್ಲ ನಾವು ಏನು ಆ ಟೈಮ್ದಾಗ ನಮ್ಮ ಜನರಿಗೆ ಏನಿಲ್ಲ ಹತ್ತಾಳ ಮಾಡಲಿಲ್ಲ. ನಾವೊಂದು ಕಾನೂನು ಪ್ರಕಾರ ಓದಿವಿ ಎಲ್ಲ ಮಾಡಿಕೊಟ್ರೆ ಎಲ್ಲ ಅದೇ ಹಾದಿಲ್ಲಲ್ರಿ ಅದು ಹೋಗ್ಬಿಟ್ಟು ಅದೇ ಆಕಾರ ಬಂದಿ ಅಂತ ಹಾಕಿ ಮಾಡ್ಕೊಳ್ತಾರೆ. ಏನು 146 ಸರ್ವೆ ಏನು ಒಂದು ಇಲ್ಲಾಗೈತಲ್ರಿ ಇದು ಇಲ್ಲ. ಅದೇನಾಗೈತಿ ಒಬ್ಬರು ಎಣ್ಣೆ ಮಾಡ್ಕೊಳಕ ಅದು ಸಪ್ರೇಟ್ ಮುಜಾವರ ಅಂತೇಳಿ ಒಂದು 146 1 2 3 4 36 ಮಟ್ಟ ಆಯ್ತು. ಅವ್ರೇನು ಮಾಡಿದ್ರಿ ಅವರಿಗೆ ಎಣ್ಣೆ ಮಾಡಿಕೊಡೋ ಸಂಬಂಧ ಅಧಿಕಾರಿ ವರ್ಗದವರು ಅದನ್ನ ಮಾಡಿಕೊಟ್ಟವ್ರು ಮಾಡಿಕೊಡ್ಲಿ ಅದನ್ನು ಅದು ಇದೈತಿ. ಅದೇ ಟೈಮ್ದಾಗ ನಮಗೂ ಒಂದು ನೋಟಿಸ್ ಕೊಡಿದ್ರಿ ನಿಮಗೂ ಸಪ್ರೇಟ್ ಮಾಡಿಕೊಡ್ತೀವಿ. ನೀವು ಏನು ಖರ್ಚು ಕೊಡ್ತಿದ್ದ ರೈತರು ಸೊಸೈಟಿ ನೀವು ತೊಗೊಳಕ್ಕೆ ಹೋದ್ರೆ ಯಾರು ಬರೋಂಗಿಲ್ಲ ಅಂತ ಹೇಳಿ ಪರ್ಮಿಷನ್ ಇಲ್ಲ ಏನಾಗಿಲ್ಲ. ಅದಕ್ಕೆ ಏನು ಮಾಡಿದ್ರಿ ನಾವು ಒಳ್ಳೆ ಅರ್ಜಿ ಕೊಟ್ಟಿವಿ. ಅರ್ಜಿ ಕೊಟ್ಟು ಈ ಶಿವಲಿಂಗ ಹೇಮಂತ ಪ್ಲೇಸ್ ಆ ಟೈಮ್ ಅವರೆಲ್ಲ ಮಾಡಿರ್ತಾರೆ. ಅವ್ರಿಗೆ ಎಷ್ಟು ಸಾಧ್ಯ ನಿಮ್ಮಂಗೆ ಎಲ್ಲ ಫಾಲೋ ಅಪ್ ಮಾಡಿರ್ತೀವಿ. ಡಿ ಸಿ ಅವ್ರು ಮಾಡ್ತಾರೆ ಅಲ್ಲಿ ಓಕೆ ಸರ್ ಇಡೀ ಎಲ್ಲ ಇಡೀ ಎಲ್ಲ ಹೇಳಿ ಮಾಡಿದ್ರೆ